ದರ್ಶನ್ ಫೋನ್ ವಿಡಿಯೋ ಕಾಲ್ಗೆ ಸಾಥ್ ಕೊಟ್ಟಿದ್ದಾರೆ ಜೈಲು ಅಧಿಕಾರಿಗಳು ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಕುಟುಂಬಸ್ಥರು ಸ್ನೇಹಿತರಿಗೆಲ್ಲ ಫೋನ್ ಮಾಡಿ ಮಾತನಾಡ್ತಾ ಇದ್ದಾರಾ? ಕುಟುಂಬಸ್ಥರು ಆಪ್ತರು ಅಷ್ಟೇ ಅಲ್ಲ, ಗೆಳತಿ ಪವಿತ್ರ ಜೊತೆಗೂ ಮಾತುಕತೆಯನ್ನು ನಡೆಸ್ತಾ ಇದ್ರಾ ಅನ್ನೋದು. ಇನ್ನೊಂದು ಕಡೆಗೆ ಫೋನ್ ಕಾಲು ವಿಡಿಯೋ ಕಾಲ್ ಮಾಡ್ಕೊಂಡು ಮಾತನಾಡ್ತಾ ಇದ್ರಾ? ಇವೆಲ್ಲವೂ ಕೂಡ ಈಗ ಅದಕ್ಕೆ ಜೈಲು ಸಿಬ್ಬಂದಿಗಳೇ ಅವರಿಗೆ ಸಾಥನ್ನು ನೀಡಿದ್ದಾರೆ, ಜೈಲು ಅಧಿಕಾರಿಗಳೇ ಸಾಥನ್ನು ನೀಡಿದ್ದಾರೆ ಅನ್ನೋದಂತೂ ಸ್ಪಷ್ಟ. ಇಲ್ಲದೇ ಇದ್ರೆ ಫೋನ್ ಹೇಗೆ ಹೋಗುತ್ತೆ, ವಿಡಿಯೋ ಕಾಲ್ ಮಾಡೋಕ್ಕೆ ಹೇಗೆ ಸಾಧ್ಯ ಆಗುತ್ತೆ, ಇವೆಲ್ಲವೂ ಕೂಡ ಚರ್ಚೆಗೆ ಎಡೆ ಮಾಡಿ ಕೊಡ್ತಾ ಇದೆ. ನನ್ನ ಸಹೋದ್ಯೋಗಿ ಉಮೇಶ್ ನನ್ನ ಸಂಪರ್ಕದಲ್ಲಿದ್ದಾರೆ. ಉಮೇಶ್, ಕುಟುಂಬಸ್ಥರು ಮತ್ತೆ ಆಪ್ತರು ಜೊತೆಗೆ ಸ್ನೇಹಿತರು ಇವರಿಗೆಲ್ಲ ಫೋನ್ ಮಾಡುವಂಥದ್ದು, ವಿಡಿಯೋ ಕಾಲ್ ಮಾಡುವಂಥದ್ದು ಸಾಮಾನ್ಯವಾದಂಗೆ ಕಾಣಿಸ್ತಾ ಇದೆ ಈಗ ಅಲ್ವಾ? ಅರುಣ್, ಈ ಪ್ರಕರಣದಲ್ಲಿ ಪ್ರಮುಖವಾಗಿ ನೀವು ಗಮನಿಸಿ, ಸಾಮಾನ್ಯ ಆರೋಪಿಗಳೇ ಹೊರಗಡೆ ಇರುವಂಥವರಿಗೆ ವಿಡಿಯೋ ಕಾಲ್ ಮಾಡುವಂಥದ್ದು, ಫೋಟೋ ಕಳಿಸುವಂಥದ್ದು ಮತ್ತು ಜೈಲು ಒಳಗಡೆ ಬರ್ತಡೇ ಮಾಡಿಕೊಡುವಂಥ ಫೋಟೋಗಳು ಕೂಡ ಈಗ ವೈರಲ್ ಆಗ್ತಾ ಇದ್ದಾವೆ. ಇಷ್ಟೆಲ್ಲ ಪ್ರಭಾವಿ ಇರುವಂಥ ನಟ ದರ್ಶನ್ಗೆ ಈ ಸವಲತ್ತುಗಳು ಸಿಕ್ಕಿರಲ್ವಾ ಅನ್ನೋ ಅನುಮಾನ ಕೂಡ ಈಗ ಕಾಡ್ತಾ ಇರುವಂಥದ್ದು. ಈಗ ನಿನ್ನೆ ಏನು ಫೋಟೋ ಏನು ವೈರಲ್ ಆಯಿತು, ಅಷ್ಟೊಂದು ಐಷಾರಾಮಿಯಾಗಿ ಜೈಲಧಿಕಾರಿಗಳು ಈತನನ್ನು ನೋಡ್ಕೋತಾ ಇದ್ದಾರೆ ಅಂದರೆ ಇವರಿಗೆ ಮೊಬೈಲ್ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಈಗ ಮಾಹಿತಿ ಸಿಗ್ತಾ ಇರುವಂಥದ್ದು. ಆ ಮೊಬೈಲ್ ಮುಖಾಂತರ ಮತ್ತೊಬ್ಬ ಆರೋಪಿದೆ ಪವಿತ್ರ ಗೌಡ ಏನಿದ್ದಾರೆ ಅವ್ರ ಜೊತೆಗೂ ಕೂಡ ಇವರು ಫೋನ್ ಸಂಭಾಷಣೆ ಮಾಡಿದ್ದಾರೆ, ಅವ್ರ ಜೊತೆಗೂ ಕೂಡ ಇವರು ವಿಡಿಯೋ ಕಾಲ್ನಲ್ಲಿ ಮಾತಾಡ್ತಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಅದಕ್ಕೆ ಪೂರಕವೆಂಬಂತೆ ಈ ಜೈಲಾಧಿಕಾರಿಗಳು ಈಗ ಕೊಲೆ ಆರೋಪಿಗಳು ಎಲ್ಲ ಸೆಲ್ಲನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಪರಿಶೀಲನೆ ಮಾಡಿದಂಥ ವೇಳೆಯಲ್ಲೂ ಕೂಡ ಒಂದಷ್ಟು ವಸ್ತುಗಳು ಸಿಕ್ಕಿದ್ದಾವೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಹಾಗಾಗಿ ನಟ ದರ್ಶನ್ ಬೇರೆಯವರು ಅಂದರೆ ಈ ಕೇಸಿನಿಂದ ಪಾರಾಗೋಕ್ಕೆ ಬೇಕಾದ ಎಲ್ಲ ಪ್ರಯತ್ನಗಳನ್ನು ಕೂಡ ಜೈಲಿನಿಂದಲೇ ಮಾಡ್ತಾ ಇದ್ದಾರೆ. ಅದೇ ಕಾರಣಕ್ಕಾಗಿಯೇ ದೊಡ್ಡ ದೊಡ್ಡ ರೌಡಿ ಶೀಟರ್ಗಳನ್ನು ಕೂಡ ಅಲ್ಲಿ ಪರಿಚಯ ಆಗಿದ್ದಾರೆ. ಅವ್ರ ಜೊತೆಗೆ ಇರುವಂಥ ಫೋಟೋಗಳು ಕೂಡ ಈಗ ಅದಕ್ಕೆ ಸಾಕ್ಷಿ ಎಂಬಂತೆ ಸಿಕ್ಕಿರುವಂಥದ್ದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಯಾವ ರೀತಿ ಹೊರಗಡೆ ಬರಬೇಕು ಅನ್ನೋದು ಜೈಲಿನಲ್ಲಿ ಇದ್ದುಕೊಂಡೇ ಎಲ್ಲ ರೀತಿಯ ಪ್ರಯತ್ನಗಳು ಕೂಡ ನಟ ದರ್ಶನ್ ಮಾಡ್ತಿದ್ದಾರೆ. ಮಾತಾಡೋದಲ್ದೇ ಈ ಇತರೆ ಆರೋಪಿಗಳ ಜೊತೆ ಯಾವ ರೀತಿಯಾಗಿ ಕೇಸಿಂದ ಹೊರಗಡೆ ಬರಬೇಕು ಅಂತ ಅವರೆಲ್ಲ ಒಟ್ಟಿಗೆ ಮಾತಾಡ್ಕೋಬೇಕಾಗುತ್ತೆ. ಅದನ್ನು ಮಾತಾಡುವಂಥ ಕೆಲಸವನ್ನು ನಟ ದರ್ಶನ್ ಮಾಡ್ತಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಪವಿತ್ರ ಗೌಡ ಜೊತೆ ಕೂಡ ಇವ್ರು ಮಾತಾಡ್ತಿದ್ರು ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲೂ ಅಧಿಕಾರಿಗಳೀಗ ತನಿಖೆ ಮಾಡ್ತಾ ಇದ್ದಾರೆ. ತನಿಖೆಯ ನಂತರದಲ್ಲೇ ಇವೆಲ್ಲ ಮಾಹಿತಿಗಳಿಗೆ ಸ್ಪಷ್ಟವಾಗಿ ಉತ್ತರ ಸಿಗಬೇಕಾಗಿರುವಂಥದ್ದು. ಪ್ರಾಥಮಿಕ ತನಿಖೆಯಲ್ಲಿ ಇಷ್ಟೆಲ್ಲ ಸಾಮಾನ್ಯ ಆರೋಪಿ ಏನೇ ಮಾತಾಡ್ತಾ ಇದ್ದಾನೆ ಅಂದರೆ ಪವಿತ್ರ ಗೌಡ ಜೊತೆ ನಟ ದರ್ಶನ್ ಮಾತಾಡಿರಲ್ವಾ ಅನ್ನೋ ಅನುಮಾನ ಕೂಡ ಇರುವಂಥದ್ದು. ಅದಕ್ಕೆ ಪೂರಕವೆಂಬಂತೆ ಅಲ್ಲಿನ ಸಿಬ್ಬಂದಿಗಳು ಕೂಡ ಮೊಬೈಲ್ ಕೊಟ್ಟಿರೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಹೋಗ್ತಾ ಇದ್ದಾವೆ. ಅರುಣ್. ಓಕೆ ಉಮೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.